ಹಾಯ್ ಬೇಬಿ, ಸರ್ಪ್ರೈಸ್. ಬೇಬಿ ನೀನು ಇಲ್ಲಿ ಕೂತ್ಕೋ ಕೂತ್ಕೋ ಕೂತ್ಕೋ. ಯಾಕೆ ಹರಿ ಹೀಗೆ ಕೇಳ್ತಿದ್ಯಾ? ನಮ್ಮ ಆಫೀಸಿಗೆ ಬರೋಕ್ಕೆ ಪರ್ಮಿಷನ್ ಕೇಳಬೇಕಾ? ಓಹೋ, ಅದಕ್ಕೂ ಬಾಸ್ ಪರ್ಮಿಷನ್ ಕೇಳಬೇಕಾ? ಹಾಗೇನಿಲ್ಲ ಬೇಬಿ, ಅದು ನೀನು ಆಫೀಸಲ್ಲಿ ಕೆಲಸ ಮಾಡಿ ಸ್ಟ್ರೆಸ್ ಆಗಿರ್ತೀಯ, ಸುಸ್ತಾಗಿರ್ತೀಯ, ಅದಕ್ಕೆ ಮನೆಗೆ ಹೋಗಿ ರೆಸ್ಟ್ ಮಾಡೋದ್ರ ಬದಲು ಇಲ್ಲಿಗೆ ಬಂದಿದ್ಯಾ ಅಂತ ಕೇಳಿದೆ ಅಷ್ಟೇ. ಮನೆನಾ? ನನ್ನ ಪಾಲಿಗೆ ಅದು ಮನೆ ಅಲ್ಲ, ನರಕ. ಆಫೀಸಲ್ಲಿ 108 ಸಮಸ್ಯೆ, ಟೆನ್ಷನ್ ಇರುತ್ತೆ. ಮನೆಗೆ ಹೋಗಿ ನೆಮ್ಮದಿಯಾಗಿ ಪೀಸ್ ಆಫ್ ಮೈಂಡ್ ಇರೋಣ ಅಂತ ಅಂದ್ಕೊಳ್ತೀನಿ, ಆದ್ರೆ ಅದು ಯಾವತ್ತೂ ಆಗಿಲ್ಲ. ಅಲ್ಲ ಬೇಬಿ, ಇಲ್ಲಿ ನಿನಗೆ ಬೋರ್ ಆಗಲ್ವಾ ಹೇಳು? ಬೋರ್ ಹೆಂಗಾಗತ್ತೆ? ಇಲ್ಲಿ ನೀನಿದೆಯಲ್ಲ. ಕರೆಕ್ಟು ಕರೆಕ್ಟು, ನಾನಿದ್ದೀನಿ. ಗೇಮು ಇದು ಅದೇ ಬೇಬಿ, ನಾವು ಹೊರಗಡೆ ಹೋಗಿ ಸುತ್ತಾಡ್ಕೊಂಬರೋಣ. ಅಂದರೆ ನಿನಗೂ ಸ್ವಲ್ಪ ಚೇಂಜ್ ಇರುತ್ತೆ, ಸ್ಟ್ರೆಸ್ ಎಲ್ಲ ಕಡಿಮೆ ಆಗುತ್ತೆ. ಏನಂತ್ಯ? ಹಾ, ನೈಸ್ ಐಡಿಯಾ. ನಾವು ಈ ಬಿಸ್ನೆಸ್ ಟೆನ್ಷನಲ್ಲಿ ಎಲ್ಲೂ ಹೊರಗಡೆನೆ ಸುತ್ತಾಡಿಲ್ಲ. ಹೊರಗಡೆ ಹೋಗಿ ಆರಾಮಾಗಿ ಸುತ್ತಾಡ್ಕೊಂಬರೋಣ. ಹಾ, ಸುಮ್ಮನೆ ಬಾರ್ಲ ಇಲ್ಲಿ ಬಿಡಲ್ಲ, ಬಾರ್ಲ ಬಿಡ, ಬಾರ್ಲ ಹೋಗಲ್ಲ, ಹೋಗಲ್ಲ. ಹೋಗಲ್ಲ. ಅಪ್ಪ ತಂದೆ ಕೈ ಮುಗಿತೀನಿ, ಹೋಗೋ. ನಾಳೆ ಬೇಜಾರೈತೆ. ನಾನು ದಡ್ಡ ಮಗ ಮೇಡಮ್ ಅವರೇ, ಹೆಂಗೆಂಗೋ ಇರ್ತೀನಿ, ಏನೇನೋ ಮಾತಾಡ್ತೀನಿ. ಬೇಜಾರು ಮಾಡ್ಕೊಬಿಡಿ, ನನ್ನ ಕ್ಷಮಿಸ್ಬಿಡಿ. ಸಿದ್ದು ಅವರೇ, ನೀವು ನನಗೇನೋ ಹೇಳಿದ್ರಿ ಅಂತ ನನಗೆ ಬೇಜಾರಿಲ್ಲ. ನೀವು ನನಗೆ ಏನು ಬೇಕಾದರೂ ಹೇಳ್ಬೋದು, ಆ ಅಧಿಕಾರ ನಿಮಗಿದೆ. ಆದರೆ ನೀವು ಒಂದೊಂದು ಟೈಮಲ್ಲಿ ಒಂದೊಂದು ಥರ ಇದ್ದರೆ ನಾನು ಏನು ಮಾಡಬೇಕು ಹೇಳಿ? ನಂಗೆ ಕೆಲವೊಂದು ಗೊತ್ತಾಗೋದಿಲ್ಲ ಮೇಡಮ್ ಅವರೇ, ಅದಕ್ಕೆ ಅಲ್ವೇ ದಡ್ಡ ಅಂದುದು. ಹಾಗಲ್ಲ ಸಿದ್ದು ಅವರೇ, ರೆಡಿಯಾಗಿ ಹೊರಗೆ ಹೋಗೋಣ ಅಂತ ನೀವೇ ಹೇಳಿದ್ರಿ. ಈಗ ಎಲ್ಲಿಗೂ ಹೋಗೋದು ಬೇಡ ಅಂತಾನೂ ನೀವೇ ಹೇಳ್ತಿದ್ದೀರಾ. ಈಗ ಬಂದು ಕ್ಷಮೆ ಕೇಳ್ತಿದ್ದೀರಾ. ನೀವು ನನ್ನ ಮುಂದೆ ಬಂದು ಕ್ಷಮೆ ಕೇಳಬೇಕು ಅಂತ ನಾನೇನು ಬಯಸಿಲ್ಲ ಸಿದ್ದು ಅವರೇ. ನಿಜ ಹೇಳಬೇಕು ಅಂದರೆ ನನಗೆ ಈ ವಿಷಯಕ್ಕೆಲ್ಲ ಬೇಜಾರೇ ಇಲ್ಲ. ಆದರೆ ನೀವು ಮೊದಲಿನ ಹಾಗಿಲ್ವಲ್ಲ, ಅದಕ್ಕಂತೂ ತುಂಬ ಬೇಜಾರಿದೆ. ಮೊದಲಂಗೆ ಅಂದರೆ ಹೆಂಗೆ ಮೇಡಮ್ ಅವರೇ? ಹಾಗೆಲ್ಲ ಇದ್ರಲ್ಲ, ತಲೆನೇ ಕೆಡಿಸ್ಕೊಳ್ದೆ, ಯಾವ ಯೋಚನೆನೂ ಇಲ್ಲದೆ ಆರಾಮಾಗಿ ಓಡಾಡ್ತಿದ್ರಲ್ಲ, ಹಾಗಿರಿ ಸಿದ್ದು ಅವರೇ. ನಾನು ನಿಮ್ಮನ್ನ ಅದೇ ಸಿದ್ದುವಾಗಿ ನೋಡಕ್ಕೆ ಇಷ್ಟಪಡ್ತೀನಿ. ಮೇಡಮ್ ಅವರೇ? ಹೌದು ಸಿದ್ದು ಅವರೇ, ಪ್ಲೀಸ್ ನೀವು ಹಾಗೇ ಇರಿ. ಸರಿ ಮೇಡಮ್ ಅವರೇ, ನೀವು ಇಷ್ಟ ಹೇಳಿದ್ಮೇಲೆ ನಾನು ಹಂಗೆ ಇರೋಕ್ಕೆ ಪ್ರಯತ್ನ ಪಡ್ತೀನಿ. ಎಲ್ಲಿ ನಗರಿ ನೋಡೋಣ. ಜಾನು, ನಿಮ್ಮಮ್ಮ ನಿನ್ನ ಬಗ್ಗೆ ಕೇಳ್ತಾನೆ ಇದ್ಲು, ನೀನೊಂದು ಫೋನ್ ಮಾಡ್ತೀಯಾ? ಆಮೇಲೆ ಅವಳು ಹುಷಾರಿಲ್ಲ ಅಂತ ಹೇಳ್ದೆ ಅಂತ ನೀನು ಹೇಳ್ಬೇಡ,
ಗಾಬರಿ ಮಾಡ್ತೀಯಲ್ಲ ಹಂಗೆ ಮಾಡ್ಬಿಟ್ಟು ಮಾತಾಡು. ನೀನು ಮಾತಾಡಿದ್ರೆ ಅವಳೊಂದು ಸ್ವಲ್ಪ ಗೆಲ್ವಾಗ್ತಾಳೆ. ಸರಿಯಪ್ಪ, ಹಾಗೆ ಮಾಡ್ತೀನಿ. ಆಮೇಲೆ ಜಾನು, ನೀನು ಆಸ್ಪತ್ರೆಗೆ ಚೆಕಪ್ಗೆ ಹೋಗಿದ್ದ ಮಗಳೇ, ಅದೇನೋ ಸ್ಕ್ಯಾನ್ ಅದೆಲ್ಲ ಮಾಡ್ತಾರಲ್ಲ, ಅದೆಲ್ಲ ಮಾಡಿದ್ರ ಮಗು ಬೆಳವಣಿಗೆ ಹೇಗಿದೆ? ಎಲ್ಲ ಚೆನ್ನಾಗಿದೆ ಅಪ್ಪ, ಮಗು ಬೆಳವಣಿಗೆ ಎಲ್ಲವೂ ಸರಿಯಾಗೇ ಇದೆ. ನೋಡು, ನೀನು ನನ್ನ ಬಗ್ಗೆ ಜಾಸ್ತಿ ಯೋಚನೆ ಮಾಡಬೇಡ, ಅಮ್ಮನ ಕಡೆ ಗಮನ ಕೊಡು. ಅವ್ರ ಆರೋಗ್ಯ ಚೆನ್ನಾಗಾಗಲಿ. ಸ್ವಲ್ಪ ಹೊತ್ಬಿಟ್ಟು ನಾನೇ ಅಮ್ಮನ ಹತ್ರ ಫೋನ್ ಮಾಡಿ ಮಾತಾಡ್ತೀನಿ. ಅಷ್ಟು ಮಾಡು ಮಗಳೇ. ಜಾನು, ನೀನು ಖುಷಿಯಾಗಿದ್ದೀನಿ ಇದೆಯಲ್ಲ, ನನಗೆ ಅಷ್ಟು ಸಾಕಮ್ಮ. ಸರಿಮ್ಮ. ನಾನು ಈಗ ಖುಷಿಯಾಗಿದ್ದೀನಿ ಅಂತ ಅಂದ್ಕೊಂಡಿದ್ದೆ ಅಪ್ಪ. ಇಲ್ಲ, ಈ ಮನೆಯಲ್ಲಿ ನಾನು ಖುಷಿಯಾಗಿಲ್ಲ ಅಪ್ಪ. ಈ ವಿಷಯಗಳನ್ನೆಲ್ಲ ಹೇಳಕ್ಕೂ ಆಗ್ತಿಲ್ಲ, ಬಿಡಕ್ಕೂ ಆಗ್ತಿಲ್ಲ. ಛೆ, ಈಗಾಗಲೇ ಅಮ್ಮನ ಆರೋಗ್ಯ ಹೀಗಾಗಿದೆ ಅಂತ ನೀನು ಬೇಜಾರಲ್ಲಿದ್ಯಾ. ಆ ಸಮಸ್ಯೆಗಳ ಮಧ್ಯ ನಾನಿದನ್ನು ಹೇಳಿ ನಿನ್ಗಿನ್ನೂ ಬೇಜಾರು ಮಾಡೋಕ್ಕೆ ಇಷ್ಟ ಇಲ್ಲ. ಮೊದಲು ಈ ಕ್ಯಾಮ್ರಾಗಳನ್ನೆಲ್ಲ ಅವರೇ ಇಟ್ಟಿದ್ದಾರ ಅಂತ ಮೊದಲು ತಿಳ್ಕೋಬೇಕು.